ವಾಕ್ಯವು ನಿಮ್ಮೊಳಗೆ ಇದ್ದರೆ ವಾಕ್ಯವನ್ನು ನೀವು ಕೇಳಿದರೆ ಆ ವಾಕ್ಯವು ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡುತ್ತದೆ. ಆ ವಾಕ್ಯವೇ ದೇವರು. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕೆಲವೊಂದ್ಸರ್ತಿ ಏನಾಗಲ್ಲ, ನೀವು ಲೆಕ್ಕಕ್ಕಿಡಲ್ಲ, ಆಲೋಚನೆ ಮಾಡಲ್ಲ. ಯಾಕೆ ಗೊತ್ತಾ ಪ್ರಿಯವಾದವರೇ, ಯೌವನ ಪ್ರಾಯದಲ್ಲಿರ್ತಕ್ಕಂಥ ನೀವು ದೇವರ ಮಾತಿಗೆ ನೀವು ವಿಧೇಯರಾಗಿ ಜೀವಿಸದೆ ದೇವರ ಮಾತುಗಳನ್ನು ಅಲಕ್ಷ್ಯ ಮಾಡಿದರೆ ಹಠಾತ್ತನೆ ಬರುವ ಆಪತ್ತಿಗೆ ತುತ್ತಾಗಬೇಕಾಗುತ್ತೆ. ಅದಕ್ಕಾಗಿ ನೀವು ಹೆಂಗಿರ್ಬೇಕು? ಜಾಗೃತವಾಗಿರ್ಬೇಕು. ಪ್ರೈಸಲ್ಲ. ಯಾವ ದೇವರು ಕಳಿಸಲ್ಲ. ನಿಮ್ಮ ಪಾಪವೇ ನಿಮ್ಮನ್ನೇನು ಮಾಡುತ್ತೆ? ಬಲಿಯೊಳಗೆ ಹಾಕುತ್ತೆ. ನೀವು ಮಾಡತಕ್ಕಂಥ ಅಹಂಕಾರದ ಪದ್ಧತಿಗಳು ಅವೇ ನಿಮ್ಮನ್ನೇನು ಮಾಡ್ತವೆ? ನಿಮ್ಮನ್ನ ಆಹುತಿಗೆ ತರ್ತವೆ. ನೀವು ಮಾಡುವಂತ ಪಾಪ ಕಾರ್ಯಗಳೇ ನಿಮ್ಮನ್ನು ಏನು ಮಾಡ್ತವೆ? ನಾಶನಕ್ಕೆ ಗುರಿ ಮಾಡ್ತವೆ. ಪ್ರಿಯವಾದವರೇ, ಆ ಹುಡುಗ ಹೋಗಿದ್ದಾನೆ, ಆದರೆ ಓವರ್ಟೇಕ್ ಮಾಡ್ಬೇಕಂತ ಮುಂದೆ ಲಾರಿ ಹೋಗ್ತಾ ಇದೆ. ಆ ಲಾರಿ ಸೈಡ್ ಹಚ್ಚಿ ಮುಂದೆ ಹೋಗ್ಬೇಕಂತಂದ್ರೆ ಆ ಕಡ್ಲಿದ್ದ ಫೋರ್ಸ್ ಆಗಿ ಒಂದು ಏನ್ ಬರ್ತಾ ಇದೆ? ಯಾವ್ದ್ರಿ? ಕ್ರೋಷರ್ ಬರ್ತಾ ಇದೆ. ಆ ಕ್ರೋಷರಿಗೆ ಹಾಕ್ಬಿಟ್ಟು ಆ ಹುಡುಗ ಡೆತ್ ಆಗಿಬಿಟ್ನ ಪ್ರಿಯರ್. ವಿಚಿತ್ರ. ಅದಕ್ಕೆ ಜಾಗೃತವಾಗಿರ್ರಿ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಇನ್ನು ಒಂದು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಡೆದದ್ದು ಗಿಣವಾರದ ಹುಡುಗನ ಸಂಗತಿ. ನಾವು ಅಕ್ಕಪಕ್ಕದ ಹಳ್ಳಿಯಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ನಾನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ತಿಮ್ಮಾಪುರ ಗ್ರಾಮ. ಆಟೋ ಓಡಿಸ್ತಾ ಇದ್ದಾನೆ. ಯೌನಸ್ಥ, ಬದುಕಲ್ಲ, ಯೌನಸ್ಥ. ಅದರಲ್ಲಿ ಈ ಮೃತ್ಯುಂಜಯ ಮಠಕ್ಕೆ ಬರುವಂತವ್ರು ಅದಾರೆ. ಅವರ ಮನೆ ಬಿಟ್ಟು ಹೊರಗೆ ಹೋದ್ರೆ ಹಣೆ ಮೇಲೆ ಮುದ್ರೆ ಹಾಕೊಂಡು ಹೋಗ್ತಾರ ಪ್ರಿಯರು. ಪ್ರಯತ್ನಗಳಿಂದ ಬರಬೇಕಾದ್ರೆ ಏನಾಗಿದೆ ಗೊತ್ತಾ? ಫುಲ್ ಡ್ರಿಂಕ್ ಹಾಕ್ಯಾನೆ ಹುಡುಗ. ಸ್ವಲ್ಪ ಡ್ರಿಂಕ್ ಹಾಕ್ಬಿಟ್ಟನ. ಯೌನಸ್ಥ ಹುಡ್ರಿ ಏನ್ ಮಾಡೋಕ್ಕಾಗಲ್ಲ. ಈಗ ಅದು ಕುಡಿತಕ್ಕಂಥದ್ದು ಹೆಂಗಾಗ್ಬಿಟ್ಟದಂದ್ರೆ ಸೋಡಾದಂಗೆ ಆಗ್ಬಿಟ್ಟದ, ಶರ್ಬತ್ ಆದಂಗೆ ಆಗಿದೆ. ಬರ್ತಾ ಇದ್ದಾನೆ, ಸ್ಪೀಡಾಗಿ ಬರ್ತಾ ಇದ್ದಾನೆ. ಯಾವುದೋ ಒಂದು ಅದಕ್ಕೆ ಡ್ಯಾಶ್ ಕೊಟ್ಟಿದ್ದಾನೆ ಪ್ರಿಯರೇ. ಸ್ಪಾಟ್ ಡೆತ್ ಆಗಿನ ಹುಡುಗ. ಅದರಲ್ಲಿ ಇರ್ತಕ್ಕಂಥ ಇಬ್ಬರಿಗೆ ಗಾಯ ಕೂಡ ಆಗಿಲ್ಲ ಪ್ರಿಯರೇ. ಯಾಕೆ ಗೊತ್ತಾ? ಅವರು ಮೃತ್ಯುಂಜಯ ಮಠಕ್ಕೆ ಬಂದು ರಕ್ಷಣೆವಾಗಿರತಕ್ಕಂಥ ಆ ಒಂದು ಮುದ್ರೆಯನ್ನು ಹಾಕೊಂಡಿದ್ದಾರೆ. ಎಲ್ರು ಕಟ್ಟಿದ್ರು. ನೀವು ಎಲ್ಲಿಗೆ ಹೋಗ್ರಿ, ನೀವು ಯಾರೇ ಆಗಿರ್ರಿ, ನೀವು ಆಶೀರ್ವಾದ ತೈಲವನ್ನು ನೀವು ತೆಗೆದುಕೊಂಡು ಹೋಗ್ರಿ ಪ್ರಿಯರೇ. ಅದು ಮುದ್ರೆ ಹಾಕೊಂಡು ನೀವು ಮನೆ ಬಿಡಬೇಕು. ಯಾರೇ ಆಗಿರ್ಲಿ, ಎಲ್ಲರ ಬದಲು ನಾವು ಕೊಡ್ತೀವಿ. ಕೆಲವರು ತಂದೆ ತಾಯಿಗಳು ದೇವ್ರ ವಾಕ್ಯಕ್ಕೆ ವಿರೋಧವಾಗಿ ನಡ್ಕೊಂತಾರೆ, ವಿರೋಧ ವ್ಯಕ್ತಪಡಿಸ್ತಾರ. ಅವ್ರ ಮಕ್ಕಳು ಬಂದು ಅಪ್ಪ ಅಭಿಷೇಕ ತೈಲೇಬೇಕು, ಹಾ ಬಾರಪ್ಪ ತಗೊಂಡೋದು ಪ್ರಾರ್ಥನೆ ಮಾಡಿಕೊಡ್ತೀವಿ ನಾವು. ಪ್ರಿಯವಾದವರೇ, ಮಂತ್ರದಲ್ಲಿ ತಂತ್ರ, ಮಂತ್ರದಲ್ಲಿ ಶಾಪ, ಮಂತ್ರದಲ್ಲಿ ಅನೇಕ ತರವಾಗಿದೆ. ಪ್ರಾರ್ಥನೆಯಲ್ಲಿ ಹಂಗಿಲ್ಲ. ಎಲ್ಲೂ ಗುಟ್ಟಿಚ್ಚಬೇಕು. ಪ್ರಾರ್ಥನೆ ಏನು? ಪ್ರಾರ್ಥನೆ ದೈವಸೇವಕರು ಮಾಡೋ ಪ್ರಾರ್ಥನೆ ಏನು? ರಕ್ಷಣೆಯೇ ಪ್ರಾರ್ಥನೆ. ಬ್ರೇಸಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ಯಾವತ್ತಿಗೂ ಇನ್ನೊಬ್ಬರಿಗೆ ಅಪಾಯ ಆಗಲಂತ ಯಾರೂ ಪ್ರಾರ್ಥನೆ ಮಾಡಬಾರ್ದು. ಯಾರೇ ಆಗಿರ್ಲಿ, ನಿಮ್ಮನ್ನು ದ್ವೇಷಿಸಿರ್ಲಿ, ದೂಷಿಸಿರ್ಲಿ, ಏನೇ ನಿಮಗೆ ಅಪಾಯ ತಂದು ಒಡ್ಡಿರ್ಲಿ, ಅವರು ದೇವರೇ ಅವರ ಕಣ್ಣುಗಳು ತೆರೆಯಲ್ಪಡಲಿ. ಅವ್ರನ್ನ ರಕ್ಷಣೆ ಮಾಡಪ್ಪ. ಯಾಕೆ ಗೊತ್ತಾ? ಸೈತಾನನು ಅವರಲ್ಲಿ ಏನಾಗಿದ್ದಾನೆ? ಲೀನವಾಗಿದ್ದಾನೆ. ಅವನಿಗೂ ಬೆಂಕಿ, ಅಗ್ನಿ, ನರಕ. ಇವರು ಕೂಡ ನರಕಕ್ಕೆ ಹೋಗ್ತಾರೆ ಸ್ವಾಮಿ. ಅವ್ರನ್ನ ರಕ್ಷಣೆ ಮಾಡಂತೇಳಿ ಏನ್ ಮಾಡಬೇಕು? ನಾವು ಕೇಳಬೇಕು ಪ್ರಾರ್ಥನೆ. ಯಾವಾಗ ನಾವು ಈ ಪ್ರಾರ್ಥನೆ ಮಾಡ್ತೀವೋ ಆವಾಗಲೇ ನಮ್ಮ ಪ್ರಾರ್ಥನೆಯನ್ನ ದೇವ್ರೇನ್ ಮಾಡ್ತಾರೆ? ಕೇಳ್ತಾರೆ. ಒಳ್ಳೆ ಗೊತ್ತಿದೆ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ಒಂದೇ ಒಂದು ವಾಕ್ಯ, 132, 14, 15. ಕೀರ್ತನೆ 132, 14, 15. ಮೃತ್ಯುಂಜಯ ಮಠದಲ್ಲಿ ಆತನು ಇದು ನನ್ನ ಶಾಶ್ವತ ಸ್ಥಾನ. ಆತನಂದ್ರೆ ಯಾರ್ರಿ?
ದೇವರು ಬಡಗಿರ ಕೈಯಾಗಿ ಉಂಟಾಗೋ ದೇವರಲ್ಲ. ಅಥವಾ ದೇವರುಗಳಲ್ಲ. ಹಲ್ಲೆಲೂಯಾ. ಘಂಟಾಘೋಷವಾಗಿ ಹೇಳ್ಬೋದು, ಆ ದೇವ್ರನ್ನ ನೀನು ನಂಬಿದ್ರೆ, ನಿನ್ನ ಸೃಷ್ಟಿ ಮಾಡಿದ ದೇವ್ರು ನೀನು ನಂಬಿದ್ರೆ ಎಲ್ಲಿ ಹೋದ್ರೆ ಭಯವಿಲ್ಲ. ಇದು ಶರೀರ ಆತ್ಮದ ಅಂಗಿಯಾಗಿದೆ. ಬರೆದಲ್ಲ, ಈ ಅಂಗಿ ಹರಿದ ಮೇಲೆ, ಶರೀರದ ಮೇಲೆ ಅಂಗಿ ಹರಿದು ಹೋದಾಗ ಹೆಂಗ್ ಬಿಸಾಕ್ತವೋ ಅದೇ ಪ್ರಕಾರವಾಗಿ ಆತ್ಮ ಶರೀರವೆಂಬ ಅಂಗಿ ಹರಿದು ಹೋದಾಗ ಇದು ಬಿಸಾಕಿ ಹೋಗ್ಬಿಡುತ್ತದೆ. ಅರ್ಥ ಆದ್ರೆ ಆದ್ರೆ ಅಡ್ವಾನ್ಸ್ ಈ ಶರೀರ ಏನು ಮಾಡುತ್ತೆ ಗೊತ್ತಾ? ಈ ಅಂಗಿ ಹರಿದ್ರೆ ಇನ್ನೊಂದು ಅಂಗಿ ಸ್ಟಾಕ್ ಇಟ್ಕೊಂಡಿರ್ತದೆ. ಆತ್ಮಕ್ಕೆ 2 ಅಂಗಿ, ಒಂದು ಚಲೋ ಅಂಗಿ, ಹಲ್ಲೆಲೂಯಾ, ಒಂದು ಕೊಳಕ ಅಂಗಿ. ಒಬ್ಬ ಭಿಕ್ಷುಕ ಇರ್ತಾನೆ, ಮೈಯೆಲ್ಲ ಕೊಳಕು ಪ್ರಿಯರೇ, ಎಲ್ಲ ಮಣ್ಣು ಎರ್ಚ್ಕೊಂಡಿದ್ದಾನೆ, ಅರೆ ಬಟ್ಟೆಗಳು. ಮದಿ ಸಂಭ್ರಮ ಬಹಳ ಚೆನ್ನಾಗಿ ನಡೀತಾ ಇದೆ. ಎಲ್ರು ಮದಿ ಸಂಭ್ರಮಕ್ಕೆ ಹೆಂಗ್ ಹೋಗ್ತಾರ್ರಿ? ಹೆಂಗ್ ಹೋಗ್ತಾರೆ? ಟಿಪ್ ಟಾಪ್ ಆಗಿ ಹೋಗ್ತಾರೆ. ಎಲ್ರು ಗಟ್ಟಿದ್ರು ಹೋಗ್ತಾರೇ ಇಲ್ಲ. ನೀವಂತೂ ಬಿಡೇ ಡ್ರೆಸ್ ಅದು ಖಡಕ್ ಆಗಿರ್ಬೇಕಂಗೆ ಇಸ್ತಿರಿ ಬಸ್ತಿರಿ ಎಲ್ಲ ಮಾಡ್ಕೊಂಡು ಮಸ್ತ್, ಹೌದಾ? ಆಮೇಲೆ ಶಂಟ್ ಗಿಂಟ್ ಎಲ್ಲ ಹೊಡ್ಕೊಂಡು, ಹೌದ್ರಿ? ರಾಜ ಟಿವಿ ಮೇಲೆ ಹೋಗ್ತೀರಿ, ಎಲ್ರು ಗಟ್ಟಿ ಜೋಶ. ಈಗ ನಿಮ್ಮನ್ನು ಹೇಳೋದೇ ಬೇಕಾಗಿಲ್ಲ, ದೇವತೆಗಳಾದಂಗೆ ಆಗಿಬಿಡ್ತಾರೆ ನೀವು. ದೇವದೂತರು, ದೇವತೆಗಳು. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಇವ್ರು ರೆಡಿ ಆಗ್ಬೇಕಾದ್ರೆ 2 ತಾಸು ಬೇಕು, ನೀವು ರೆಡಿ ಆಗ್ಬೇಕಾದ್ರೆ 15 ನಿಮಿಷ ಬೇಕು. ಹಲ್ಲೆಲೂಯಾ. ಅಂಥದ್ರಲ್ಲಿ ಅಲ್ಲಿ ಕೊಳಕಾಗಿ ಬಟ್ಟೆಗಳನ್ನು ಹಾಕೊಂಡದಕ್ಕೆ ವ್ಯಕ್ತಿ ಹೊರಗಡೆ ಇದ್ದಪ್ಪ ಅಂದ್ರೆ ಆ ವ್ಯಕ್ತಿಯನ್ನ ಯಾರಾದ್ರೂ ಒಳಗಡೆ ಕರೀತಾರ? ಅದೇ ಪ್ರಕಾರವಾಗಿ ಈ ಲೋಕದಲ್ಲಿರ್ತಕ್ಕಂಥ ಒಂದು ಏನು ಫಂಕ್ಷನ್ ಅಲ್ಲೇ ಅಂತ ಆ ಪ್ರಕಾರ ಕರೀಲಾರ್ದಂಗಿದ್ದಾರೆ. ಪರಲೋಕ ರಾಜ್ಯ ಪರಿಶುದ್ಧವಾಗಿರುವಂಥದ್ದು. ಆ ಲೋಕಕ್ಕೆ ಹೋಗ್ಬೇಕಾದ್ರೆ ಇನ್ನೆಷ್ಟು ಪರಿಶುದ್ಧವಾಗಿರ್ಬೇಕು. ಎಲ್ಲಿ ಗಟ್ಟಿ ಇಟ್ಟಬೇಕು. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆತನು ಯಾರು ಸೃಷ್ಟಿ ಮಾಡಿದ ಮಹಾದೇವರು. ಆತನು ಇದು ನನ್ನ ಶಾಶ್ವತ ಸ್ಥಾನ, ಇದು ನನ್ನ ಶಾಶ್ವತ ಸ್ಥಾನ. ಯಾವ ಸ್ಥಾನ ಅಂತದ? ಶಾಶ್ವತ ವಾಸಸ್ಥಾನ, ಶಾಶ್ವತವಾದ ಸ್ಥಾನ, ಶಾಶ್ವತ ವಾಸಸ್ಥಾನ, ಶಾಶ್ವತ ವಾಸಸ್ಥಾನ. ಇಲ್ಲೇ ಇರುವೆನು, ಇಲ್ಲೇ ಇರುವೆನು. ಇದು ನನಗೆ ಇಷ್ಟವು, ಇದು ನನಗೆ ಇಷ್ಟ. ಯಾರಿಗೆ ಇಷ್ಟ? ಭೂಲೋಕದಲ್ಲಿ ಅನೇಕ ದೇವ, ಆದರೆ ಸೃಷ್ಟಿಕರ್ತನ ಧ್ಯಾನ ಮಾಡುವ ಮಠ ಇದು ಮೃತ್ಯುಂಜಯ ಮಠ. ಎಲ್ರು ದುಡ್ಡಿದ್ದಾರೆ. ಯಾರು ಪರಿಪೂರ್ಣವಾಗಿ ದೇವರನ್ನು ನಂಬಿರ್ತಾರೋ, ಶರೀರವನ್ನು ದೇವರಿಗೆ ಅರ್ಪಣೆ ಮಾಡಿದ ಶರೀರದ ಕೋರಿಕೆಗಳನ್ನು ಸಂಪೂರ್ತಿಯಾಗಿ ನಿರ್ಗಮನ ಮಾಡಿ ಆತ್ಮದ ಕೋರಿಕೆಗಳನ್ನ, ಇಷ್ಟವನ್ನ ಯಾರು ಹಿಡಿಕೊಂಡು ನಡೀತಾರೋ, ಪರಿಶುದ್ಧವಾಗಿ ಜೀವಿಸಬೇಕಂತ ಆಸೆ ಪಡ್ತಾರೋ, ಪರಿಶುದ್ಧವಾದ ಮಾತುಗಳನ್ನು ಆಡೋದಕ್ಕಾಗಿ ಇಷ್ಟಪಡ್ತಾರೋ, ಅವರಿಗೆ ಅವರ ಹೃದಯದಲ್ಲಿ ಇದು ನನ್ನ ಇಷ್ಟ ಅಂತ ದೇವರು ಎಲ್ಲ ಗಟ್ಟಿದ್ದಾರೆ. ದೇವರಿಗೆ ಉಂಟಾಗಲಿ, ಆಮೇಲೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಇದು ನನ್ನ ಶಾಶ್ವತ ವಾಸಸ್ಥಾನ, ಇಲ್ಲೇ ಇರುವೆನು, ಇಲ್ಲೇ ಇರುವೆನು. ಇದು ನನಗೆ ಇಷ್ಟವು, ಇದು ನನಗೆ ಇಷ್ಟವು. ಇದರ ಆದಾಯವನ್ನು ಆಶೀರ್ವದಿಸುವೆ. ಇದರ ಆದಾಯ ಮೃತ್ಯುಂಜಯ ಮಠಕ್ಕೆ ಯಾರ್ಯಾರು ಧಾನ್ಯವನ್ನು ಸಮರ್ಪಣೆ ಮಾಡಿದರು ಅವರಿಗೆಲ್ಲರಿಗೆ ಆಶೀರ್ವಾದ ಬಿಡುಗಡೆ. ಮಳೆ ಬರ್ಲಾರ್ದ ಕೇಳ್ತಾರೆ, ಮಾಡೋದೆಲ್ಲ ಮಾಡ್ತಾರೆ. ಎಲ್ಲ ಮಾಡಿದ್ಮೇಲೆ ಏನಪ್ಪ ನಿಮ್ ತಾತಿ ಏನಂತಾರಪ್ಪ, ನೀವು ಬಂದು ಕೇಳ್ರಪ್ಪ ಅಂತ ಅಂತಾರೆ ಕೆಲವರು. ನಾವು ಕೇಳಿದ್ರೆ ನೀವು ಓದ್ತಿರಲ್ಲ ಕೇಳ್ರ, ಮತ್ತೆ ಮಳೆ ಬರಂಗ ಹೆಂಗ ನಾಯಿ ಮಳೆ ಬಂದ ಮೇಲೆ ಅವಾಗ ಏನಪ್ಪ ನಂಗೆ ಬರಂಗ್ ಬಂದದ್ ಬಿಡೋದ. ಅರ್ಥ ಮಾಡ್ಕಿರಿ ಪ್ರಿಯವಾದವ್ರಿ. ನಾವು ದೇವ್ರನ್ನ ಕೇಳ್ಬೇಕಾದ್ರೆ ಏನೋ ಕಾಯಿ ಕರ್ಪೂರ ನೀರು ಹಾಕಿ ಕೇಳಂಗಲ್ಲ. ಅದಕ್ಕೆ ನೀರೇನು ಕಡಿಮೆ ಇಲ್ಲ ದೇವ್ರಿಗೆ. ನೀರೇ ಸೃಷ್ಟಿ ಮಾಡ್ಯಾನ, ಎಲ್ಲ ಗಡ್ಡಿ ದೊಡ್ಡ ಭೂಮಿ ಹತ್ರ ಸೃಷ್ಟಿ ಮಾಡ್ಯಾನ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ಮಹಾರಾಜಕ್ಕೂ ಹಲ್ಲೆಲೂಯಾ. ಆ ದೇವರು ಒಳ್ಳೆ ದೇವರು. ಆದಾಯವನ್ನು ಏನ್ ಮಾಡ್ತಾನೆ? ನಾನು ಆಶೀರ್ವಾದ ಮಾಡ್ತಾನೆ. ಅವರೆಲ್ಲ ಕೇಳಿದ್ದಾರೆ, ಮಳೆ ಕೇಳಿದ್ದಾರೆ, ಆದರೆ ಮಂದಿರಕ್ಕೆ ದೇವರು ಕೊಟ್ಟಿರ್ತಕ್ಕಂಥ ಧಾನ್ಯವನ್ನ ಒಂದು ಸಾರಿ ಒಬ್ಬರಾದ್ರೂ ತಗೊಂಡು ಬಂದಾರ? ಹೊರಗಡೆ ಇದ್ದವರು ಇಲ್ಲ. ಕೇಳಿದ್ರೆ ಬೇರೆ ಸುಖ ಬೇಕು, ಸುಖ ಬೇಕು. ಸಾವು ಯಾವಾಗ ಬರುತ್ತೋ ಗೊತ್ತಿಲ್ಲ, ಸತ್ರ ನೀನು ಎಲ್ಲಿಗೆ ಹೋಗ್ತೀಯ ಗೊತ್ತಿಲ್ಲ. ಸತ್ತ ನಂತರ
ಸುರಕ್ಷಿತವಾದ ಸ್ಥಳಕ್ಕೆ ಮುಟ್ಟಿಸುವ ಮಠವೇ ಮೃತ್ಯುಂಜಯ ಮಠ. ಬರೆದಲ್ಲ ಪ್ರತ್ಯಕ್ಷವಾಗಿ ದೇವರು ನಿನ್ನ ಸಂಗಡ ಮಾತಾಡುವಂತ ಪ್ರತ್ಯಕ್ಷತೆಯನ್ನು ತೋರ್ಪಡಿಸುವ ಮಠವೇ ಮೃತ್ಯುಂಜಯ ಮಠ. ಬರೆದಲ್ಲ ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ನೀವು ಆಶೀರ್ವಾದ ಹೊಂದ್ಕೋಬೇಕಾ? ನಿಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಧಾನ್ಯವನ್ನ ಅದ್ರ ಮೇಲೆ ಇರ್ತಕ್ಕಂಥ ಶಾಪ ಹೋಗ್ಬೇಕಾ? ಕೆಲವರಂತಾರೆ ಎಷ್ಟು ದುಡಿದ್ರೆ ಏನಾಗೋದ್ರೆ ರೊಕ್ಕ ಉಳಿಯೋದು. ಹೌದು, 10ರಲ್ಲಿ 1 ಭಾಗ ದೇವ್ರದ್ದು ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಕೊಟ್ಟಿರಿ, ನೀವು ಖರ್ಚು ಮಾಡಿರಿ. ನೀವು ಎದಕ್ಕೆ ಖರ್ಚು ಮಾಡಿರಿ? ತಿನ್ನೋದು, ಕುಡಿಯೋದು, ಅದು ಸೃಷ್ಟಿಕರ್ತನಿಗೆ ನೀವು ಖರ್ಚು ಮಾಡಿದ್ದೀರಾ? ಸೃಷ್ಟಿಕರ್ತನ ಒಂದು ಕಾರ್ಯಗಳಂದ್ರೆ ಪಾಪದಿಂದ ಬಿಡುಗಡೆ ಮಾಡೋದಕ್ಕಾಗಿ, ಸುವಾರ್ತೆ ಸಾರುವುದಕ್ಕಾಗಿ, ದೇವರ ವಾಕ್ಯಕ್ಕಾಗಿ, ಅನೇಕ ಆತ್ಮಗಳು ನರಕದಿಂದ ರಕ್ಷಿಸುವುದಕ್ಕಾಗಿ ಪ್ರಯಾಸ ಪಡುವಂತ ದೈವ ಸೇವಕರಿಗೆ ಕೊಟ್ಟು ನೀವು ಸಹಕರಿಸಿದ್ದೀರಾ. ನಿನ್ನ ವಂತು ಏನಿದೆ? ದೇವಲೋಕದಿಂದ ಭೂಲೋಕಕ್ಕೆ ದೇವರು ಕಳಿಸಿದ್ದಾನೆ. ಯಾಕೆ ಗೊತ್ತಾ? ಅನೇಕ ಮಾನವರು ನರಕಕ್ಕೆ ಹೋಗ್ತಾ ಇದ್ದಾರೆ. ಅವರು ರಕ್ಷಣೆ ಮಾಡುವ ಬಾಧ್ಯತೆ ನಿನಗಿದೆ. ಒಂದು ವೇಳೆ ಹೋಗಿ ಆ ಕಾರ್ಯ ಮಾಡಕ್ ಆಗ್ಲಾರ್ದಂಗಿದ್ರೆ ಮಾಡುವಂತವರಿಗೆ ನೀನೇನ್ ಮಾಡ್ಬೇಕು? ಸಹಕಾರ ಮಾಡಬೇಕು. ಎಲ್ರಿಗೂ ಅನೇಕ ಕಡೆ ಹೋಗಿ ವಾಕ್ಯ ಸುವಾರ್ತೆ ಸಾರಬೇಕಾದ್ರೆ ಏನ್ ಬೇಕು? ದುಡ್ಡು ಬೇಕು. ಮೈಕ್ ಸೆಟ್ಟು, ಆಮೇಲೆ ಎಲ್ಲ ಫಂಕ್ಷನ್ಗಳು ಮಾಡ್ಬೇಕಾದ್ರೆ ಅದಕ್ಕೆ ಏನ್ ಬೇಕು? ದುಡ್ಡು ಬೇಕು. ಆ ದುಡ್ಡು ಬೇಕಾದ್ರೆ ನೀವೇನ್ ಮಾಡ್ಬೇಕು? ಪ್ರಿಯವಾದವರೇ, ನೀವು ಪರಲೋಕ ರಾಜ್ಯದ ಕಾರ್ಯಗಳಿಗಾಗಿ ನಿಮ್ಮ ವೆಚ್ಚವನ್ನ, ನಿಮ್ಮ ಕಷ್ಟಾರ್ಜಿತವನ್ನ ಏನ್ ಮಾಡಬೇಕು? ಸಮರ್ಪಣೆ ಮಾಡಬೇಕು. ಅವಾಗ ಪರಲೋಕದಲ್ಲಿ ಅತ್ಯಧಿಕ ಬಹುಮಾನ ದೇವರು ನಿಮಗೆ ಕೊಡ್ತಾನೆ. ಆಮೇಲೆ ಇನ್ನೊಂದು ವಿಶೇಷ ಏನು ಗೊತ್ತಾ? ಈ ಲೋಕದಲ್ಲಿ ಕೂಡ ನಿಮ್ಮನ್ನ ಉನ್ನತ ಮಟ್ಟಕ್ಕೆ ತರ್ತಾನೆ. ಎಲ್ರಿಗೂ ದಾವೀದನು ದೇವರಿಗೆ ಇಷ್ಟವಾದ ರೀತಿಯಲ್ಲಿ ನಡ್ಕೊಂಡ. ದಾವೀದನು 10ರಲ್ಲಿ 1 ಪಾಲು ದೇವರಿಗೆ ಸಮರ್ಪಣೆ ಮಾಡಿದ. 10 ಕುರಿಗಳು ಈದ್ನಪ್ಪ ಅಂದ್ರೆ 10 ಕುರಿಗಳಿಗೆ 1 ಕುರಿ. ಚೊಚ್ಚಲು ಯಾವ್ದು ಈದಿದೆ ಅಂದ್ರೆ ಆಯ್ತು, ಅದನ್ನ ಮೊದಲು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದ. 10ರಲ್ಲಿ 1 ಭಾಗ ದೇವರಿಗೆ, 10 ತಾಸಿಗೆ 1 ತಾಸು ದೇವರಿಗೆ ಸಮರ್ಪಣೆ. ದೇವರ ಧ್ಯಾನ ಮಾಡೋದಕ್ಕೆ, ದೇವರ ಹಾಡುಗಳು ಆಡುವುದಕ್ಕೆ, ದೇವರ ಕಾರ್ಯಗಳನ್ನು ಮಾಡೋದಕ್ಕೆ ನನಗೆ ಸಿದ್ಧ ಮನಸ್ಸು ಕೊಡು ಎಂಬುದಾಗಿ ದೇವರನ್ನ ಪ್ರಾರ್ಥಿಸೋದಕ್ಕೆ ಸಮಯವನ್ನ ನೇಮಕ ಮಾಡಿದ. ಆ ಪ್ರಕಾರ ನಡ್ಕೊಂಡ. ಕುರಿ ಕಾಯುವ ದಾವೀದ ಹೆಂಗದು ಗೊತ್ತಾ? ಮಹಾಜ್ಞಾನವು ಆತನಿಗೆ ದೇವರು ಕೊಟ್ಟನ. ಪ್ರಿಯರೇ, ಆತ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಆಗ್ಲಿಲ್ಲ, ಅಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಆಗುವಂತೆ ದೇವರ ಆಶೀರ್ವಾದ ಮಾಡಿದ್ರು. ಪ್ರಿಯವಾದವರೇ, 40 ವರ್ಷ ಆತನ ಒಂದು ರಾಜ್ಯದಲ್ಲಿ, ಆ ದೇಶದಲ್ಲಿ ಶಾಂತಿಯಾಗಿತ್ತಂತ. ಎಲ್ಲ ಗಟ್ಟಿತ್ತು. ಇಡೀ ಪ್ರಪಂಚಕ್ಕೆ ಪ್ರಥಮವಾಗಿ ಕಟ್ಟಲ್ಪಟ್ಟಿರ್ತಕ್ಕಂಥ ಮಂದಿರ, ಬಂಗಾರದ ಮಂದಿರ, ದೇವರು ದರ್ಶನ ಕೊಟ್ಟು ಕಾಲಿಟ್ಟ ಮಂದಿರ, ಅದೇ ಯೆರೂಸಲೇಮ್. ಪ್ರಿಯರೇ, ಬೇಡಲ್ಲ, ದೇವರಿಗೆ ಮಹಿಮುಂಟಾಗಲಿ. ಇಡೀ ಎಲ್ಲಾ ಧರ್ಮಗಳು ಒಪ್ಕೊಂತಾರೆ. ದೇವರು ಕಾಲಿಟ್ಟ ಪ್ರದೇಶ ಅಮೇರಿಕ ಅಲ್ಲ, ಇಂಗ್ಲೆಂಡ್ ಅಲ್ಲ, ಭಾರತ ಅಲ್ಲ, ಮತ್ತೆ ಟೋಕಿಯೋ ಅಲ್ಲ, ಯಾವ ಪಾಕಿಸ್ತಾನ, ಯಾವ ಬೇರೆ ದೇಶಗಳು ಅಲ್ಲ. ಯಾವ ದೇಶ ಗೊತ್ತಾ? ಭೂಮಿಯ ಮಧ್ಯಭಾಗದಲ್ಲಿರ್ತಕ್ಕಂಥ ಯೆರೂಸಲೇಮ್. ಎಲ್ಲಿ ಬಿಟ್ಟಿತ್ತು? ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆ ದೇವರೇ ಈ ಮೃತ್ಯುಂಜಯ ಮಠದಲ್ಲಿ ಕಾಲಿಟ್ಟಿದ್ದಾನೆ. ಎಲ್ಲರಿಗೂ ಜಾಗೃತವಾಗಿರ್ರಿ, ವಿಶ್ವಾಸದಿಂದ ಇರ್ರಿ, ನಂಬಿಕೆಯಿಂದ ಇರ್ರಿ, ಏಕಾಗ್ರತೆಯಿಂದ ದೇವರನ್ನ ಸಂಧಿಸ್ರಿ. ಅದ್ಭುತವಾಗಿ ದೇವರು ನಮಗೇನ್ ಮಾಡ್ತಾನೆ? ಬಿಡುಗಡೆ ಮಾಡ್ತಾನೆ. ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನೋಡ್ಕೊಳ್ರಿ. ಯಾರನ್ನ ದ್ವೇಷಿಸಬಾಡ್ರಿ, ಯಾರನ್ನ ದೂಷಿಸಬಾಡ್ರಿ. ಯಾಕೆ ಗೊತ್ತಾ? ದ್ವೇಷ ಅನ್ನತಕ್ಕಂಥದ್ದು ಕಸ, ದೂಷಣೆ ಅನ್ನತಕ್ಕಂಥದ್ದು ಕಸ, ಹೊಟ್ಟೆ ಕಿಚ್ಚನ್ನತಕ್ಕಂಥದ್ದು ಕಸ, ಇನ್ನೊಬ್ಬರನ್ನ ಬೈತಕ್ಕಂಥದ್ದು ಕಸ. ಪ್ರಿಯವಾದವರೇ, ಕಸ ತಗೊಂಡು ತಿಪ್ಪಿಗೆ ಹಾಕ್ತೀವಿ, ಅದನ್ನ ಮನೆಗೆ ಇಟ್ಕೊಳ್ಳಲ್ಲ. ಮನೆಗಳ ಕಸ ಮನೆಗಿರಲ್ಲ ಅಂತೀವ, ಮನೆ ಬಿಟ್ಟು ಹೊರಗಾಗ್ತೀವಿ. ಯಾಕೆ? ಮನೆ ಸ್ವಚ್ಛವಾಗಿರ್ಬೇಕಂತ. ಈ ಮನೆಯಲ್ಲಿ ದೇವರು ಇಡಬೇಕಂತ ಇಷ್ಟಪಟ್ಟನ. ಇದರಲ್ಲಿ ಕಸ ಇತ್ತಪ್ಪ ಅಂದ್ರೆ ದೇವರು ಯಾವ ಪ್ರಕಾರವಾಗಿರ್ತಾನೆ ಅರ್ಥ ಮಾಡ್ಕೊರಿ. ಪ್ರಿಯವಾದವ್ರೆ, ಸಮಾಧಾನ ಇರಲ್ಲ. ಈ ಕಸ ತೆಗೆದಾಕ್ರಿ, ಇನ್ನೊಬ್ಬರನ್ನ ಕ್ಷಮಿಸ್ರಿ. ಅವಾಗ ನಿಮ್ಮ ತಪ್ಪುಗಳನ್ನ ದೇವರಿಗೆ ಹೇಳಿ ಕ್ಷಮಾಪಣೆ ಕೋರ್ರಿ. ಅವಾಗ ದೇವರು ಸಮಾಧಾನ ಕೊಡ್ತಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರು ವಾಕ್ಯ ನಮ್ಮನ್ನು ಆತ್ಮ ಲಾಭಕ್ಕಾಗಿ ಆಶೀರ್ವದಿಸಿ ಕಾಪಾಡಲಿ.
ಶ್ರಮದಲ್ಲಿ ಅದ್ಭುತವಾಗಿಯೂ ದೇವರು ನಿಮ್ಮ ಸಂಗಡ ಮಾತಾಡೋದಕ್ಕೆ ಇಷ್ಟಪಟ್ಟಿದ್ದಾರೆ. ಎಲ್ಲರೂ ಒಂದು ನಿಮಿಷ ನಿಂತ್ಕೊಳ್ರಿ. ದಿನಕರ ಪ್ರಸಾದ್ ಅವರು ಪರಿಶುದ್ಧಾತ್ಮ ಬಲದಿಂದ ನಿಮ್ಮ ಸಂಗಡ ಮಾತಾಡ್ತಾರೆ. ಏಕಾಗ್ರತವಾಗಿ ಕೇಳ್ರಿ. ದಯಮಾಡಿ ನಿಮ್ಮ ಮನಸ್ಸು ಚಂಚಲ ಚಿತ್ತ ತೊಲಗಿಸಿರಿ. ಒಂದು ನಿಮಿಷ ಪ್ರಾರ್ಥನೆ ಮಾಡ್ರಿ. ದೇವರೇ, ನನ್ನ ಮನಸ್ಸಿನೊಳಗ ಯಾರಿಗಾದ್ರೂ ನೀವು ಇಷ್ಟಪಟ್ಟಿದ್ದೀರೇನೋ, ಯಾವ ವಸ್ತುವನ್ನ ಇಷ್ಟಪಟ್ಟಿದ್ದೀರ ಆ ವಸ್ತುವಲ್ಲಿ ನಿಮ್ಮ ಮನದೊಳಗ ನಿರ್ಧಾರ ಮಾಡ್ಕೊಂಡಿದ್ದೀರೇನೋ, ಈ ಶ್ರಮದಲ್ಲಿ ಅದನ್ನು ತೆಗೆದು ಬಿಸಾಕ್ರಿ. ದೇವರೇ, ನೀ ನನ್ನೊಳಗೆ ಬರಬೇಕಪ್ಪ. ನಿನ್ನನ್ನು ನಾವು ಇಷ್ಟಪಟ್ಟಿದ್ದೇನೆ, ನಿನ್ನನ್ನು ಇಷ್ಟಪಟ್ಟಿದ್ದೇನೆ. ಆ ಒಂದು ಆತ್ಮ, ಆ ಒಂದು ಆಲೋಚನೆ ನನ್ನಿಂದ ತೊಲಗಿ ಹೋಗಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಹೃದಯದಲ್ಲಿ ದೇವರು ಬರೋದಕ್ಕೆ ಇಷ್ಟಪಟ್ಟಿದ್ದಾನೆ. ದೇವರು ಒಳ್ಳೆ ದೇವರು. ಕಷ್ಟಗಳನ್ನ ಸಂಪೂರ್ಣ ತೆಗೆದು ಹಾಕುವ ದೇವರು. ನೀನು ಇಲ್ಲಿದ್ದ ಮನೆಗೆ ಹೋದ ಮೇಲೆ ನಿಮ್ಮ ಮನೆಗೆ ಶಾಂತಿಯನ್ನು ತೆಗೆದುಕೊಂಡು ಹೋಗ್ತೀನಿ ನೀನು. ಅದಕ್ಕಾಗಿ ಪರಿದು ಮಾಡಿಕೊ ಈಗ ನಿನ್ನ ಹೃದಯವನ್ನ. ದೇವರೇ, ನನ್ನೊಳಗೆ ನಿನ್ನ ವಾಕ್ಯ ತುಂಬಲಿ. ನಾನು ನಿನ್ನನ್ನು ಇಷ್ಟಪಟ್ಟಿನಪ್ಪ. ನನ್ನ ಪಾಪಗಳು ನನ್ನ ಮಕ್ಕಳಿಗೆ ಬೇಡ ಎಂಬುದಾಗಿ ಹೇಳ್ರಿ. ಯೌವನಸ್ಥರೇ, ನಿಮ್ಮ ಮನಸ್ಸು ಎಲ್ಲಿಟ್ಟಿದ್ದೀರಿ? ಇವಾಗ ದೇವ್ರ ಕಡೆ ಯಾರಿಗಾದ್ರೂ ಕೋಪಿಸಿ ಶಾಪದ ಮಾತುಗಳು ಆಡಿದ್ದೀರಿ, ಅವ್ರನ್ನ ಕ್ಷಮಿಸ್ರಿ ಈ ಸಮಯದಲ್ಲಿ. ಹಂಗಾದ್ರೆ ದೇವ್ರು ನಿಮ್ಮನ್ನ ಕ್ಷಮಿಸ್ತಾನೆ. ಬಾಯಿ ತೆಗೆದು ದೇವರಿಗೆ ಹೇಳ್ಕೊಂಡ್ರಿ, ನನಗೆ ಜ್ಞಾನ ಇಲ್ಲ, ನನಗೆ ವಿದ್ಯೆ ಇಲ್ಲ. ಯಾಕಿಲ್ಲ? ನಿನ್ನ ಹೃದಯದಲ್ಲಿ ದೇವರಿಗೆ ಜಾಗ ಕೊಟ್ಟಿಲ್ಲ. ಪಶ್ಚಾತ್ತಾಪ ಹೃದಯ ನಿನ್ನಲ್ಲಿ ಇಲ್ವಾ? ಎಷ್ಟು ದಿವಸ ನೀನು ದೂರ ನಿಂತ್ಕೊಂತಿ? ದೇವರು ನಿನಗೆ ಎಲ್ಲ ಆಶೀರ್ವಾದಗಳು ಕೊಟ್ಟಿದ್ದಾನೆ. ಎಷ್ಟು ದಿವಸ ದೂರ ಮಾಡ್ತಿ? ಪ್ರಾರ್ಥನೆ ಮಾಡಿ ಈಗ ಹೊಂದಿಕೋ. ನಿನ್ನನ್ನು ಸಂಗಿಸುವುದಕ್ಕಾಗಿ ಬಂದಿದ್ದಾನೆ, ನಿನ್ನನ್ನು ಸ್ವಸ್ಥ ಮಾಡೋದಕ್ಕಾಗಿ ಬಂದಿದ್ದಾನೆ, ನಿನಗೆ ಬಿಡುಗಡೆ ಕೊಡೋದಕ್ಕಾಗಿ ಬಂದಿದ್ದಾನೆ, ನಿನ್ನನ್ನು ಹೊಸ ಮನುಷ್ಯನಾಗಿ ಮಾಡುವುದಕ್ಕಾಗಿ ಬಂದಿದ್ದಾನೆ. ನಿನಗೆ ಕ್ಷಮಿಸು. ಇನ್ನೊಬ್ಬರ ಮೇಲೆ ಸಿಟ್ಟಿಟ್ಕೊಂಡಿಯಾ? ಮಕ್ಕಳ ಮೇಲೆ ಇಟ್ಕೊಂಡಿಯಾ? ಅಣ್ಣ ತಮ್ಮರ ಮೇಲೆ ಇಟ್ಕೊಂಡಿಯಾ? ಸ್ನೇಹಿತರ ಮೇಲೆ ಇಟ್ಕೊಂಡಿಯಾ? ಅಕ್ಕಪಕ್ಕದವ್ರ ಮೇಲೆ ಇಟ್ಕೊಂಡಿಯಾ? ಅವ್ರನ್ನ ಕ್ಷಮಿಸಿ. ಈ ಸಮಯದಲ್ಲಿ ದೇವರು ನಿನ್ನ ಕ್ಷಮಿಸ್ತಾನೆ. ಕ್ಷಮಿಸಿದ್ರೆ ಸಮಾಧಾನ ಬರುತ್ತೆ. ಅದು ನಿನ್ನೊಳಗೆ ಹಂಗೆ ಇಟ್ಕೊಂಡ್ರೆ ಅಯ್ಯೋ ಸಮಾಧಾನನೇ ಇರಲ್ಲ. ರೋಗ ಬಾಧೆ ದುಃಖ ನಿನಗೆ ಕ್ಷಮಿಸು. ಅದನ್ನ ನಿನ್ನ ಮನುಷ್ಯೊಳಗೆ ತೆಗೆದಾಕ. ದೇವರ ಚಿತ್ತ, ದೇವರೇ ನಿನ್ನ ಚಿತ್ತ ನೆರವೇರಬೇಕು. ದೇವರ ಚಿತ್ತ ಯಾವುದಾಗಿದೆಯೋ ಅದು ದೇವರು ನೆರವೇರಿಸ್ತಾನೆ. ಅದಕ್ಕೆ ಆತಂಕ ನೀನು ತಂದಿದೆಯೇನೋ? ದೇವರ ಚಿತ್ತ ನಿನ್ನಲ್ಲಿ ನೆರವೇರದಂತೆ ನೀನು ಇಷ್ಟಪಟ್ಟದನ್ನು ಮಾಡ್ತಾ ಇದೆಯೇನೋ? ಇವತ್ತು ದೇವರಿಗೆ ನಿನ್ನ ಮನಸ್ಸನ್ನು ಒಪ್ಪಿಸ್ಕೊಡು. ನಿನ್ನ ತಪ್ಪುಗಳನ್ನು ಒಪ್ಪಿಕ ಬಿಟ್ಟು ಬಿಡು. ಕ್ಷಮಿಸುವ ಗುಣ ಆ ಭಗವಂತನ ಗುಣವಾಗಿದೆ. ನೀನು ಆತನ ಮಗಳು, ಆತನ ಮಗ ಆಗ್ತೀಯ. ನೀನು ಪರಿಪೂರ್ಣವಾಗಿ ಇವತ್ತು ನಿನಗೆ ನೀನು ಅನ್ಕೊಂಡು ಕಾರ್ಯ ನೆರವೇರಿಸ್ತಾನೆ.